ಇವತ್ತಿನ ಬೆಳಗಿನ ಜಾವ ಒಂದು 6-6:30 ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಹೋದಾಗ 8 ಗಂಟೆ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 7-8 ನಾಡು ದೋಣಿ ಮುಗಿಸ್ಕೊಂಡಿದೆ. ಸಂತೋಷ್ ಕಾರ್ವಿ ಅಂತ ಹೇಳಿ ದೇವ್ರ ದಯಿಂದ ಬದುಕು ಬಂದಿದ್ದಾರೆ. ಇನ್ನು ಉಳಿದಂತ 3 ಜನ ಮೀನುಗಾರರು, ಜಗದೀಶ್ ಇರ್ಬೋದು, ಸುರೇಶ್ ಸಿಪಾಯಿ ಅವರಿರ್ಬೋದು, ಲೋಹಿತ್ ಕಾರ್ವಿ, 3 ಜನರ ಒಂದು ದೇಹ ನಾಪತ್ತೆ ಆಗಿದೆ. ಈಗಿನವರು ಕೂಡ ಸಿಕ್ಕಿಲ್ಲ. ಇದರಲ್ಲಿ ಒಬ್ರು ಕುಟುಂಬಸ್ಥರು. ಈ ರೀತಿಯಂತ ಒಂದು ದುರ್ಘಟನೆ ಬೆಳಗ್ಗೆ ನಡೆದಿದೆ. ಈಗಾಗಲೇ ಗೌರವಿತ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮತ್ತೆ ಸಂಬಂಧಿಸಿದ ಕಿರಣ್ ಕೊಡ್ಗೆ ಅವರು ಬೆಂಗಳೂರಿಂದನೇ ನಮ್ಮ ಶಾಸಕರಾದಂಥ ಗುರುರಾಜ್ ಗಂಟೆಹೊಳೆ ಅವರು ಸಂಬಂಧಪಟ್ಟಂತ ಅವರು ಕೂಡ ಮಾತಾಡಿದ್ದಾರೆ. ನಾನು ಕೂಡ ಜಿಲ್ಲಾ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ, ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀನಿ. ಒಂದು ಪರಿಹಾರ ಇದು ಒಂದು ಕಡೆಗಾಯಿತು. ಇನ್ನೊಂದು ಕಡೆಗೆ ದೇಹ ಆದರೂ ಕೂಡ ಸಿಗಬೇಕು. ಆ ದಿಕ್ಕಲ್ಲಿ ಈಗ ಆಲ್ರೆಡಿ ನಮ್ಮ ಗೌರವಂತ SP ಅವರು ಇರ್ಬೋದು, ರಕ್ಷಣಾಧಿಕಾರಿಗಳು, ಇತರೆ ಬೋಟ್ ಅಂಡ್ ಫಿಶರಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಹುಡುಕುವಂತ ಕಾರ್ಯ ಡ್ರೋನ್ ಮುಖಾಂತರ ಎಲ್ಲ ಮಾಡ್ತಾ ಇದ್ದಾರೆ. ನಾಳೆ ಒಂದಿನ ಮಧ್ಯಾಹ್ನದವರೆಗೂ ಪ್ರಯತ್ನ ಮಾಡಿ ಆಮೇಲಾದರೂ ಕೂಡ ಒಂದು ವಿಶೇಷವಾದಂಥ ಕೋಸ್ಟಲ್ ಹೆಲಿಕಾಪ್ಟರ್ನ ತಂದು ಸರ್ಚ್ ಮಾಡುವಂಥ ಪ್ರಯತ್ನನ ಆದಷ್ಟು ಬೇಗ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬೇರೆ ಬೇರೆ ಕ್ರಿಮಿಕೀಟಗಳು ತಿಂದು ಒಂದು ಬಾಡಿ ನಾಶ ಆದಮೇಲೆ ಆಮೇಲೆ ಮೂಳೆನೂ ಕೂಡ ಸಿಗಲ್ಲ. ಹಾಗಾಗಿ ಅದ್ರ ದೇಹ ಆದರೂ ಕೂಡ ಸಿಕ್ಕರೆ ಆ ಕುಟುಂಬಕ್ಕೊಂದು ಸಮಾಧಾನ ಆಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಘನ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತೀವಿ, ನಾವೆಲ್ಲರೂ ಪರವಾಗಿ ಆದಷ್ಟು ಬೇಗ ಒಂದು ವಿಶೇಷವಾದಂಥ ಒಂದು ಹೆಲಿಕಾಪ್ಟರ್ನ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಒಂದು ಹುಡುಕುವಂಥ ಕೆಲಸವನ್ನು ಮಾಡಿದ್ರೆ ನಾಳೆ ಸಂಜೆ ಒಳಗೆ ದೇಹವನ್ನು ದಡಕ್ಕೆ ಸೇರಿಸುವಂಥ ಪ್ರಯತ್ನ ಅಥವಾ ಕುಟುಂಬಕ್ಕೆ ತಲುಪಿಸುವಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಸರ್ಕಾರ ಆ ದಿಕ್ಕಲ್ಲಿ ಗಮನ ಕೊಡಬೇಕು. ಮತ್ತು ವಿಶೇಷವಾಗಿ ಒಂದು ಆ ತಾಯಿ, ಒಂದು ಕುಟುಂಬದ ಹೆಣ್ಮಗಳು ಇವತ್ತು ತೊಂದರೆ ಆಗಿದೆ. ಉಳಿದಂಥವ್ರ ತಂದೆ ತಾಯಿಯನ್ನು ಮಗನನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಒಂದು ನಿಮ್ಮ ಚೌಕಟ್ಟನ್ನು ಬಿಟ್ಟು ಏನೊಂದು ವಿಶೇಷವಾಗಿ ಆ ಕುಟುಂಬ ಧೈರ್ಯವಾಗಿ ಬದುಕೋಕ್ಕೋಸ್ಕರ, ಅವರು ಹೊಟ್ಟೆಪಾಡಿಗೋಸ್ಕರ ಇದೇ ಆಹಾರವನ್ನು ಕೊಡ್ಲಿಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ ಪಾಪ ಮಾಡ್ಕೊಂಡಂಥ ಒಂದು ದುರ್ಘಟನೆ ಇದು. ಇದ್ದಕ್ಕಿದ್ದಂಗೆ ದೊಡ್ಡ ಗಾಳಿ ಬಂದು ಈ ರೀತಿ ಜೀವನ ಎಳ್ಕೊಂಡು ಹೋಗುವಂಥ ಪ್ರಯತ್ನ ಆಗಿದೆ. ಒಂದು ವಿಶೇಷವಾದಂಥ ಒಂದು ಅನುದಾನ ಈಗಿನ ಪ್ರಕಾರ ನಮ್ಮ ಸೆಂಟ್ರಲ್ ಇದರಿಂದ ಜನತಾ ಪರಿವಾರ ಯೋಜನೆ ಇನ್ಶೂರೆನ್ಸ್ ಕಾನ್ಸೆಪ್ಟಲ್ಲಿ ಒಂದು 5-6 ಲಕ್ಷ ಸಿಗ್ಬೋದು. ಇನ್ನೊಂದು ಅವರ ಒಂದು ನಾಡದೋಣಿ ಒಂದು ಸಂಘ ಏನಿದೆ, ಆ ಒಂದು ಸಬ್ಸಿಡಿ ಫ್ಯೂಯಲ್ ಸಬ್ಸಿಡಿಯಲ್ಲಿ ಉಳಿತಾಯದ ಒಂದು ಸಂಘ, ಸಂಕಷ್ಟ ಪರಿಹಾರ ಅಂತ ಹೇಳಿದೆ. ಅದರಿಂದ ನಮ್ಮ ಗೌರವಿತ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣ ಅವರು ಫೋನ್ ಮುಖಾಂತರ ಹೇಳಿದ್ದಾರೆ. ಅವರು ಕೂಡ ಒನ್ ಆಫ್ ದಿ ಡೈರೆಕ್ಟರು 10 ಲಕ್ಷ ರೂಪಾಯಿನ ನಾವು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರು ಆಲ್ರೆಡಿ ಹೇಳಿದ್ದಾರೆ. ಇದ್ರ ಜೊತೆಗೆ ಸರ್ಕಾರ ವಿಶೇಷವಾಗಿ ಒಂದು ಕುಟುಂಬಕ್ಕೆ ಒಂದು 25 ಲಕ್ಷ ಆದರೂ ಕೂಡ ಪರಿಹಾರ ಕೊಟ್ಟರೆ ಅವ್ರು ನೋವಿಂದ ಹೊರಗೆ ಬಂದು ಬದುಕೋ ದಾರಿಯನ್ನು ಹುಡುಕ್ಬೋದು. ಅದಕ್ಕೆ ಸರ್ಕಾರ ಕೈ ಜೋಡಿಸ್ಬೇಕು ಅಂತ ನಾನು ಘನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ಈಗ ಅಪಘಾತ ಆದಾಗ ಕ್ವಿಕ್ ರೆಸ್ಪಾನ್ಸ್ ಮಾಡಲಿಕ್ಕೆ CM ಆಂಬುಲೆನ್ಸ್ ಈಗ ಕೋಟ ಅವರೇ ಲಾಸ್ಟ್ ಟೈಮ್ ಫಿಶರಿ ಸಂದೇಶ ಆಗಿದ್ದಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಅದು ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಸರ್? ಅಂದರೆ ಈ ಥರದ ಸಂದರ್ಭದಲ್ಲಿ ಅದು ಬೇಕು ಸರ್. ಈ ಥರ ಕೋಸ್ಟಲ್ ಲೈನಲ್ಲಿ ಆ ಥರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಂಬ್ಯುಲೆನ್ಸ್ಗಳು ಬೇಕಾಗುತ್ತೆ. ಮತ್ತೆ ಸ್ಕೀ ಬೋಟ್ ಅಂತ ಸಿಗುತ್ತೆ, ಸಡನ್ ಆಗಿ ಜೆಸ್ಕಿ ಅಂತ ನಾವೇನು ಹೇಳ್ತೀವಿ, ಆ ಬೋಟ್ ಮುಖಾಂತರ ಬೇಕು. ಯಾಕಂದ್ರೆ ನೋಡಿ, ಮುಳುಗಬೇಕಾದಾಗ ಪಾಪ ದೋಣಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ, ಅಂದರೆ ತೇಲಾಡ್ತಿದ್ದಾನೆ. ಏನಾದ್ರು ಮಾಡಿ 15 ನಿಮಿಷ ವೆಯ್ಟ್ ಮಾಡಿದ್ದಾನೆ. ಇನ್ನೊಬ್ಬಂಗೆ ಈಜು ಬರಲ್ಲ, ಅವ್ನು ಗಟ್ಟೆ ಸೊಂಟ ಇಟ್ಕೊಂಡಿದ್ದಾನೆ. ಎಲ್ಲರೂ ಹೇಳ್ಕೊಂಡು ಹೋದಂಗೆ ಆಯ್ತು. ಅಟ್ಲೀಸ್ಟ್ ಒಂದು ಸಮ್ ಫ್ಯೂ ಮಿನಿಟ್ಸಲ್ಲಿ ಆ ಥರ ಮೋಟರ್ ಬೈಕ್ಗಳು ಇದ್ದರೆ, ವಾಟರ್ ಬೈಕ್ಗಳು ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಈ ಥರ ನಾವಿವತ್ತು 21ನೇ ಶತಮಾನದಲ್ಲಿದ್ದೀವಿ. ಈ ಥರ ಇಂಪ್ಲಿಮೆಂಟ್ಸು, ಈ ಥರ ಏನೇನು ಬೇಕು ಅದು ಪ್ರೊವೈಡ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಕೂಡ ಮಾಡ್ತಿರ್ತೀವಿ.